ನಮಸ್ಕಾರ ಸ್ನೇಹಿತರೆ. ಟೀಮ್ ಇಂಡಿಯಾದ ಸ್ವಿಂಗ್ ಕಿಂಗ್ ಅಂದರೆ ಅದು ಭುವನೇಶ್ವರ್ ಕುಮಾರ್. ಟೆಸ್ಟ್, ಟಿ20 ಹಾಗೆ ಏಕದಿನ ಮಾದರಿಯಲ್ಲೂ ಭಾರತದ ಪರ ಅದ್ಭುತ ಪ್ರದರ್ಶನವನ್ನು ನೀಡಿದ ಸ್ಟಾರ್ ಕ್ರಿಕೆಟರ್ ಇವರು. ಆದರೆ ಕಳೆದ 4 ವರ್ಷಗಳಿಂದ ಭುವಿ ಬ್ಲೂ ಜರ್ಸಿಯನ್ನು ತೊಟ್ಟಿಲ್ಲ. RCB ಬ್ಯಾಕ್ ಟು ಬ್ಯಾಕ್ ಕಪ್ ಗೆಲ್ಲೋಕೆ ಒಂದು ರೀತಿಯಲ್ಲಿ ಭುವಿ ಕೂಡ ಕಾರಣ. ಈ ಸೀಸನ್ನಲ್ಲಿ 28 ವಿಕೆಟ್ ಕಬಳಿಸಿರುವ ಭುವಿ ಒಂದೇ ಒಂದು ವಿಕೆಟ್ ಅಂತರದಲ್ಲಿ ಪರ್ಪಲ್ ಕ್ಯಾಪ್ ಅನ್ನು ಕಳೆದುಕೊಂಡಿದ್ದಾರೆ. ಆದರೆ RCBಯಲ್ಲಿ ಆರ್ಭಟಿಸಿರುವ ಭುವಿಗೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಕೊಡಿ ಅನ್ನೋ ಕೂಗು ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಕ್ರಿಕೆಟ್ ಲೋಕದಲ್ಲಿ ಯಾರು ಯಾವಾಗ ಶೈನ್ ಆಗ್ತಾರೆ ಮತ್ತು ಯಾವಾಗ ಸೈಡ್ ಲೈನ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವರಿಗೆ ಪರ್ಫಾರ್ಮೆನ್ಸ್ ಇಲ್ಲದೆ ಚಾನ್ಸ್ ಕೈ ತಪ್ಪಿದರೆ, ಇನ್ನು ಕೆಲವರಿಗೆ ಸಾಲಿಡ್ ಪ್ರದರ್ಶನ ನೀಡಿದರೂ ಅವಕಾಶ ಸಿಗೋದಿಲ್ಲ. ಯಾಕೆ ಅನ್ನೋ ಕಾರಣ ಒಂದು ನಿಗೂಢ ಅಂತಲೇ ಹೇಳ್ಬೋದು. ಇವತ್ತಲ್ಲ ನಾಳೆ ನಮಗೆ ಚಾನ್ಸ್ ಸಿಗುತ್ತೆ ಅಂತ ಸಾಕಷ್ಟು ಜನ ಕಾಯ್ತಾರೆ. ಹೀಗೆ ಭಾರತ ತಂಡದಲ್ಲಿ ಅವಕಾಶಕ್ಕಾಗಿ ಕಾಯ್ತಿರುವ ಸ್ಟಾರ್ ಆಟಗಾರ ಅಂದರೆ ಅದು ಭುವನೇಶ್ವರ್ ಕುಮಾರ್. ಭಾರತ ಕ್ರಿಕೆಟ್ ತಂಡ ಕಂಡಂಥ ಒಂದು ಸರಳ ಮತ್ತು ಸಜ್ಜನಿಕೆಯ ಆಟಗಾರರಲ್ಲಿ ಭುವನೇಶ್ವರ್ ಕುಮಾರ್ ಟಾಪ್ನಲ್ಲಿ ಇದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾಕ್ಕೆ ಪ್ರಮುಖ ವೇಗದ ಬೌಲರ್ ಆಗಿದ್ದರು. ಚೆಂಡನ್ನು ಸ್ವಿಂಗ್ ಮಾಡುತ್ತಲೇ ಎದುರಾಳಿ ಬ್ಯಾಟರ್ಗಳ ವಿಕೆಟನ್ನು ಎಗರಿಸ್ತಾ ಇದ್ದರು. ಬ್ಯಾಟಿಂಗ್ನಲ್ಲೂ ಕೂಡ ಇವರು ಆಸರೆಯಾಗಿದ್ದರು. RCB 2 ಕಪ್ ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಭುವಿಗೆ ಭಾರತದ ಪರ ಆಡಬೇಕು ಅನ್ನೋ ಆಸೆ ಇದ್ದರೂ ಕೂಡ ತಂಡದ ಬಾಗಿಲು ತೆರೀತಾ ಇಲ್ಲ. RCBಯಲ್ಲಿ ಭುವಿ ಆಟ ನೋಡಿದವರು ಭಾರತ T20I ಟೀಮ್ನಲ್ಲಿ ಭುವನೇಶ್ವರ್ ಕುಮಾರ್ಗೆ ಚಾನ್ಸ್ ನೀಡಬೇಕು ಅನ್ನೋ ಕೂಗು ಜೋರಾಗಿ ಕೇಳ್ತಾ ಇದೆ. 4 ವರ್ಷಗಳಿಂದ ಭುವಿಗೆ ಸಿಗ್ತಾ ಇಲ್ಲ ಚಾನ್ಸ್. ಭುವನೇಶ್ವರ್ ಕುಮಾರ್ ಅವರು ಟೀಮ್ ಇಂಡಿಯಾ ಪರ ತಮ್ಮ ಕೊನೆಯ ಏಕದಿನ ಪಂದ್ಯವನ್ನು 2022 ಜನವರಿ 21 ದಕ್ಷಿಣ ಆಫ್ರಿಕಾ ವಿರುದ್ಧ ಆಡಿದ್ರು. ಬಳಿಕ 2022 ನವೆಂಬರ್ 22 ನ್ಯೂಜಿಲೆಂಡ್ ವಿರುದ್ಧ ಭಾರತದ ಪರ ಅವರು ತಮ್ಮ ಕೊನೆಯ T20 ಪಂದ್ಯವನ್ನು ಆಡಿದ್ರು. ಅದಾದ ನಂತರ ಭಾರತದ ಪರ ಇವರು ಆಡುವ ಅದೃಷ್ಟ ಇವರಿಗೆ ಸಿಕ್ಕಿಲ್ಲ. ಉತ್ತಮ ಫಾರ್ಮ್ನಲ್ಲಿರೋ ಭುವಿಗೆ ಯಾಕೆ ಚಾನ್ಸ್ ಸಿಗ್ತಿಲ್ಲ ಅನ್ನೋ ಪ್ರಶ್ನೆ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅದರಲ್ಲೂ ಭಾರತದ ಪರ 3 ಮಾದರಿಯಲ್ಲಿ ತಮ್ಮ ಮೊದಲ ವಿಕೆಟ್ನ ಕ್ಲೀನ್ ಬೋಲ್ಡ್ ಮಾಡುವ ಮೂಲಕವೇ ತೆಗೆದುಕೊಂಡಿದ್ದಾರೆ. ಈ ಸಾಧನೆ ಮಾಡಿರುವ ಜಗತ್ತಿನ ಏಕೈಕ ಬೌಲರ್ ಭುವಿ ಆಗಿದ್ದಾರೆ. ಇನ್ನು ಭುವನೇಶ್ವರ್ ಕುಮಾರ್ ಭಾರತದ ಪರ 121 ಏಕದಿನ, 21 ಟೆಸ್ಟ್ ಮತ್ತು 87 T20 ಪಂದ್ಯಗಳನ್ನು ಆಡಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 294 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಹೀಗಿದ್ದರೂ ಭುವಿಗೆ ಭಾರತ ತಂಡದಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. 2024 ಹರಾಜಿನಲ್ಲಿ SRH ಅವರನ್ನು ಕೈಬಿಡ್ತು. ನಂತರ RCB ಅವರನ್ನು 10.75 ಕೋಟಿಗೆ ಖರೀದಿ ಮಾಡಿತು. 2025 IPLನಲ್ಲಿ 14 ಪಂದ್ಯಗಳಿಂದ 17 ವಿಕೆಟ್ಗಳನ್ನು ಕಬಳಿಸುವ ಮೂಲಕ RCB ತಮ್ಮ ಮೊದಲ IPL ಪ್ರಶಸ್ತಿಯನ್ನು ಗೆಲ್ಲಲು ಇವರು ಸಹಾಯವನ್ನು ಮಾಡಿದರು. 2026 IPL ಟೂರ್ನಿಯಲ್ಲಿ 16 ಪಂದ್ಯಗಳನ್ನಾಡಿ 28 ವಿಕೆಟ್ ಕಬಳಿಸುವ ಮೂಲಕ ಕೇವಲ ಒಂದೇ ಒಂದು ವಿಕೆಟ್ ಅಂತರದಲ್ಲಿ ಪರ್ಪಲ್ ಕ್ಯಾಪ್ ಗೆಲ್ಲುವ ಅವಕಾಶದಿಂದ ವಂಚಿತರಾಗಿದ್ದರು. ಗುಜರಾತ್ ಟೈಟನ್ಸ್ ತಂಡದಲ್ಲಿದ್ದ ಕಗಿಸೋ ರಬಾಡ 17 ಮ್ಯಾಚ್ ಆಡಿ 29 ವಿಕೆಟ್ ಕಬಳಿಸಿ ಆರೆಂಜ್ ಕ್ಯಾಪನ್ನು ಮುಡಿಗೇರಿಸಿಕೊಂಡರು. ಇದರಿಂದ ಭುವಿಗೆ ಅದು ತಪ್ಪೋಯಿತು. ಭುವಿ ಬಲದಿಂದ RCB 2ನೇ ಕಪ್ ಕೂಡ ಗೆದ್ದಿದೆ. 16 ಪಂದ್ಯಗಳಿಂದ ಭುವಿ 63 ಓವರ್ ಬೌಲಿಂಗ್ ಮಾಡಿ ಕೇವಲ 7.95 ಎಕಾನಮಿಯಲ್ಲಿ ರನ್ನನ್ನು ನೀಡಿ 28 ವಿಕೆಟನ್ನು ಕಿತ್ತು ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಭುವನೇಶ್ವರ್ ಕುಮಾರ್ 19ನೇ ಸೀಸನ್ IPL ಟೂರ್ನಿ ಉದ್ದಕ್ಕೂ ಅತ್ಯಂತ ಶಿಸ್ತುಬದ್ಧ ಬೌಲಿಂಗ್ ಮಾಡಿದ್ದು, ಟೀಮ್ ಇಂಡಿಯಾದ T20I ತಂಡದಲ್ಲಿ ಚಾನ್ಸ್ ನೀಡಬೇಕು ಅನ್ನೋ ಕೂಗಿ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಆಟಗಾರರ ಪ್ರದರ್ಶನವೇ ಆಯ್ಕೆಯ ಮಾನದಂಡ ಎನ್ನೋದಾದರೆ ಭುವನೇಶ್ವರ್ ಕುಮಾರ್ ಭಾರತ ತಂಡಕ್ಕೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಹೇಳಿ ನಿಮಗೆ ಅನಿಸೋದಿಲ್ವೇ? ಇದಕ್ಕಿಂತ ಅವರು ಇನ್ನೇನು ಮಾಡಲು ಸಾಧ್ಯ? 2028 T20 ವಿಶ್ವಕಪ್ ಟೂರ್ನಿಯನ್ನು ಗಮನದಲ್ಲಿಟ್ಕೊಂಡು ಭುವನೇಶ್ವರ್ ಕುಮಾರ್ಗೆ ಭಾರತ ತಂಡದಲ್ಲಿ ಮಣೆ ಹಾಕಬೇಕು ಅನ್ನೋ ಕೂಗು ಈಗ ಜೋರಾಗಿದೆ. ಭುವಿಗೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಗಬೇಕಾ ಬೇಡವಾ? ಇದರ ಬಗ್ಗೆ ನಿಮ್ಮ ಮಾಹಿತಿಯನ್ನು, ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.